ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ಆಡಳಿತಕ್ಕೆ ಬಂದಾಗ ತುಂಬ ಖುಷಿಪಟ್ಟ ಏಕೈಕ ದೇಶ ಅಂದರೆ ಅದು ಪಾಕಿಸ್ತಾನ. ಕಾರಣ ಏನು ಅನ್ನೋದನ್ನು ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ತಾಲಿಬಾನ್ ಹಾಗೂ ಪಾಕಿಸ್ತಾನದ ನಡುವೆ ಅಂತಹ ಬಾಂಧವ್ಯ ಇತ್ತು. ಇಬ್ಬರೂ ಕೂಡ ಕ್ರೂರಿಗಳು, ಭಯೋತ್ಪಾದಕ ಮನಸ್ಥಿತಿಯವರು. ಆದರೆ ಪಾಕಿಸ್ತಾನದ ಈ ಖುಷಿ ತುಂಬ ವರ್ಷ ಇರಲೇ ಇಲ್ಲ. ಯಾವ ತಾಲಿಬಾನಿಗಳನ್ನು ತನ್ನ ಆಪ್ತರು ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು, ಅದೇ ತಾಲಿಬಾನಿಗಳು ಈಗ ಪಾಕಿಸ್ತಾನಕ್ಕೆ ಶತ್ರುಗಳಾಗಿ ಬದಲಾಗಿದ್ದಾರೆ. ಹೀಗಾಗಿ ಕಳೆದೊಂದು ವರ್ಷದಿಂದ ಪಾಕಿಸ್ತಾನ ಹಾಗೂ ತಾಲಿಬಾನಿಗಳ ನಡುವೆ ಸಂಘರ್ಷ ನಡೀತಾ ಇದೆ. ಈ ಸಂಘರ್ಷ ಈಗ ಒಂದು ಹೆಜ್ಜೆ ಮುಂದೆ ಹೋಗಿದ್ದು ಪಾಕಿಸ್ತಾನ ತಾಲಿಬಾನಿಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿಬಿಟ್ಟಿದೆ. ಪಾಕಿಸ್ತಾನ ತನ್ನ ವಾಯುಪಡೆಯನ್ನೇ ಬಳಸಿಕೊಂಡು ತಾಲಿಬಾನಿಗಳ ಮೇಲೆ ದಾಳಿ ಮಾಡಿದೆ. ಪ್ರಮುಖವಾಗಿ 2 ಪ್ರದೇಶಗಳ ಮೇಲೆ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ ಅನ್ನುವ ಮಾಹಿತಿ ಇದೆ. ಹೀಗೆ ಒಂದು ಕಡೆಯಲ್ಲಿ ಒಂದು ಕಾಲದ ಮಿತ್ರರಾದ ಪಾಕಿಸ್ತಾನ ಹಾಗೂ ತಾಲಿಬಾನಿಗಳ ನಡುವೆ ಕದನ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಮೋಸ್ಟ್ ವಾಂಟೆಡ್ ತಲೆಯೊಂದನ್ನು ತೆಗೆದುಬಿಟ್ಟಿದೆ. ಕಳೆದ 2 ದಿನಗಳಿಂದ ದೇಶದ ಹಲವು ಕಡೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಹಲವು ಕಡೆ ದಾಳಿ ಮಾಡೋದಕ್ಕೆ ಪಾಪಿ ಉಗ್ರರು ಪ್ಲಾನ್ ಮಾಡಿದ್ರು. ಗೊತ್ತಿರಲೇಬೇಕಾದ ಸಂಗತಿ ಅಂದರೆ ಈ ಪ್ಲಾನಿಂಗ್ ನಡೆದಿದ್ದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ಈ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿದ ಭಾರತ ಮೊದಲೇ ಎಚ್ಚೆತ್ತುಕೊಂಡಿತ್ತು. ಪಾಕಿಸ್ತಾನ ಮಾಡಿದ ಈ ಪ್ಲಾನ್ಗೂ ಸದ್ಯದ ತಾಲಿಬಾನ್ ಹಾಗೂ ಪಾಕ್ ನಡುವೆ ಆಗ್ತಾ ಇರುವ ಸಂಘರ್ಷಕ್ಕೂ ಒಂದು ಲಿಂಕ್ ಇದೆ. ಅದನ್ನ ಮುಂದೆ ಹೇಳ್ತೀವಿ. ಈಗ ವಿಷಯ ಏನಪ್ಪಾ ಅಂದ್ರೆ, ಭಾರತ ಇಂಥದ್ದೊಂದು ದಾಳಿಯನ್ನ ಪ್ಲಾನ್ ಮಾಡಿದ ಮಾಸ್ಟರ್ ಮೈಂಡ್ನ ಕಥೆಯನ್ನೇ ಮುಗಿಸಿಬಿಟ್ಟಿದೆ. ಅಂದಹಾಗೆ ಭಾರತ ಯಾರ ತಲೆಯನ್ನ ಉರುಳಿಸಿದೆ, ಆ ಕಾರ್ಯಾಚರಣೆ ಹೇಗಿತ್ತು, ಪಾಪಿಗಳು ಮಾಡಿದ ಪ್ಲಾನ್ ಹೇಗಿತ್ತು, ಪಾಕಿಸ್ತಾನ ತಾಲಿಬಾನಿಗಳ ಮೇಲೆ ದಾಳಿ ಮಾಡಿದ್ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಒಂದು ಕಾಲದ ಆಪ್ತ ಮಿತ್ರರು ಈಗ ಕಟ್ಟರ್ ಶತ್ರುಗಳಾಗಿ ಬದಲಾಗಿದ್ದಾರೆ. ತಾಲಿಬಾನಿಗಳನ್ನ ಸಹೋದರನ ರೀತಿ ನೋಡ್ತಾ ಇದ್ದ ಪಾಕಿಸ್ತಾನ ಈಗ ತಾಲಿಬಾನಿಗಳ ವಿರುದ್ಧ ತಿರುಗಿ ಬಿದ್ದಿದೆ. ಯಾವ ರೀತಿ ತಿರುಗಿ ಬಿದ್ದಿದೆ ಅಂದರೆ, ಅಫ್ಘಾನಿಸ್ತಾನದೊಳಗೆ ನುಗ್ಗಿ ಭೀಕರ ವಾಯುದಾಳಿ ನಡೆಸಿದೆ ಪಾಕಿಸ್ತಾನ. ಹೌದು, ಭಾನುವಾರ ಬೆಳ್ಳಂಬೆಳಗ್ಗೆ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದೆ. ಈ ಮೂಲಕ ನಾವು ಸೇಡು ತೀರಿಸಿಕೊಂಡಿದ್ದೇವೆ ಅಂತ ಅಧಿಕೃತ ಘೋಷಣೆ ಮಾಡಿದೆ ಪಾಕಿಸ್ತಾನವೇ ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ ತೆಹರೀಕ್ ಎ ತಾಲಿಬಾನ್ ಅಂದರೆ ಟಿಟಿಪಿಗೆ ಸಂಬಂಧಿಸಿದ ಒಟ್ಟು 7 ಶಿಬಿರಗಳ ಮೇಲೆ ಪಾಕಿಸ್ತಾನದ ವಾಯುಪಡೆ ದಾಳಿ ಮಾಡಿದೆ. ಪಾಕಿಸ್ತಾನದ ದಾಳಿಗೆ ಟಿಟಿಪಿಯ ನೆಲಗಳು ಧ್ವಂಸವಾಗಿದೆ. ಈ ನೆಲೆಯಲ್ಲಿ ಆಶ್ರಯ ಪಡೆದಿದ್ದ ಹಲವು ಉಗ್ರರು ಕೂಡ ಫಿನಿಶ್ ಆಗಿದ್ದಾರೆ ಅನ್ನುವ ಮಾಹಿತಿಗಳಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಕೊಂಡಿರಬಹುದು. ಅರೆ, ಪಾಕಿಸ್ತಾನವೇ ಒಂದು ಉಗ್ರ ದೇಶ, ಉಗ್ರರನ್ನ ಸಾಕಿ ಬೆಳೆಸಿದ ದೇಶ. ಹೀಗಿರುವಾಗ ಈಗ ಪಾಕಿಸ್ತಾನವೇ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡುತ್ತೆ ಅಂದರೆ ಏನರ್ಥ ಅನ್ನುವ ಪ್ರಶ್ನೆಗಳು ಮೂಡೋದು ಸಹಜ. ನಾವು ಮಾಡಿದ್ದು ನಮಗೊಂದಲ್ಲ ಒಂದು ದಿನ ವಾಪಸ್ ಸಿಗುತ್ತೆ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು. ಪಾಕಿಸ್ತಾನದ ವಿಚಾರದಲ್ಲಿ ಕೂಡ ಈಗ ಹಾಗೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಟಿಟಿಪಿ ಉಗ್ರ ಸಂಘಟನೆಗೆ ಪಾಕಿಸ್ತಾನ ಫಂಡಿಂಗ್ ಮಾಡ್ತಾ ಇತ್ತು. ಆದರೆ ಈಗ ಅದೇ ಟಿಟಿಪಿ ಪಾಕಿಸ್ತಾನದ ಒಂದು ಭಾಗದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಟಿಟಿಪಿ ಪಾಕಿಸ್ತಾನದಲ್ಲಿ ಏನೆಲ್ಲ ಮಾಡ್ತಾ ಇದೆ ಅನ್ನುವ ಬಗ್ಗೆ ಒಂದು ವಿಡಿಯೋವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಅದರಲ್ಲೂ ಕಳೆದ ವಾರ ಟಿಟಿಪಿ ಪಾಕಿಸ್ತಾನದಲ್ಲಿ ದೊಡ್ಡ ಬಾಂಬ್ ದಾಳಿಯನ್ನೇ ಮಾಡಿತ್ತು. ಸೈನಿಕರನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡುತ್ತಲೇ ಬರ್ತಾ ಇದೆ ಟಿಟಿಪಿ. ಹೀಗೆ ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತಾ ಇರುವ ಟಿಟಿಪಿಗೆ ತಾಲಿಬಾನಿಗಳು ಆಶ್ರಯ ಕೊಡ್ತಾ ಇದ್ದಾರೆ ಅನ್ನೋದು ಪಾಕಿಸ್ತಾನದ ಆರೋಪ. ಇದೇ ಆರೋಪದ ಮೇಲೆ ಪಾಕಿಸ್ತಾನ ಈಗ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದೆ. ಈ ದಾಳಿಯೇ ಈಗ 2 ದೇಶಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ. ಪಾಕಿಸ್ತಾನ ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದಂತೆ ಅತ್ತ ಅಫ್ಘಾನಿಸ್ತಾನ ರೊಚ್ಚಿಗೆದ್ದು ಬಿಟ್ಟಿದೆ. ಈ ವಾಯು ದಾಳಿಯನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ತೀವ್ರವಾಗಿ ಖಂಡಿಸಿದ್ದು, ಇದು ತನ್ನ ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಅಫ್ಘಾನಿಸ್ತಾನ ಕೆಂಡ ಕಾರಿದೆ. ಇಂತಹ ದಾಳಿಗಳನ್ನು ನಾವು ಸಹಿಸೋದಿಲ್ಲ ಅಂತ ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದೆ. ಸ್ನೇಹಿತರೆ, ನಾವು ಮೊದಲೇ ಹೇಳಿದಂತೆ ಟಿಟಿಪಿ ಪಾಕಿಸ್ತಾನದಲ್ಲಿ ಹಲವು ದಾಳಿಗಳನ್ನು ಮಾಡ್ತಾ ಇದೆ. ಅದರಲ್ಲೂ ಖೈಬರ್ ಪ್ರಾಂತ್ಯದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಕಳೆದೊಂದು ವರ್ಷದಿಂದ ಪ್ರಯತ್ನ ಮಾಡ್ತಾನೇ ಇದೆ. ಇತ್ತೀಚೆಗಷ್ಟೇ ಬಜಾವೂರ್ ಜಿಲ್ಲೆಯಲ್ಲಿ ಟಿಟಿಪಿ ಉಗ್ರ ಸಂಘಟನೆ ಆತ್ಮಾಹುತಿ ದಾಳಿ ನಡೆಸಿತ್ತು. ಈ ಘಟನೆಯಲ್ಲಿ ದಾಳಿಕೋರ ಸ್ಫೋಟಕಗಳನ್ನು ತುಂಬಿದ್ದ ವಾಹನವನ್ನ ಸೈನಿಕರಿದ್ದ ಕಟ್ಟಡದೊಳಗೆ ನುಗ್ಗಿಸಿದ್ದ. ಈ ದಾಳಿಯಲ್ಲಿ 11ಕ್ಕೂ ಹೆಚ್ಚು ಸೈನಿಕರು ಉಸಿರು ಚೆಲ್ಲಿದ್ರು. ಈ ಘಟನೆಯ ಬಗ್ಗೆ ತನಿಖೆ ನಡೆಸಿದಾಗ ಇಲ್ಲಿ ಆತ್ಮಾಹುತಿ ದಾಳಿ ನಡೆಸಿದ್ದು ಓರ್ವ ಅಫ್ಘಾನ್ ಪ್ರಜೆ ಅನ್ನೋದು ಗೊತ್ತಾಗುತ್ತೆ. ಈ ದಾಳಿ ಇಷ್ಟಕ್ಕೆ ನಿಲ್ಲೋದಿಲ್ಲ.
ಬನ್ನು ಅನ್ನುವ ಜಿಲ್ಲೆಯಲ್ಲಿ ಇನ್ನೊಂದು ದಾಳಿ ನಡೆಯುತ್ತೆ. ಇಲ್ಲಿ ಕೂಡ ಭದ್ರತಾ ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಲಾಗಿತ್ತು. ಈ ದಾಳಿಯಲ್ಲಿ ಕೂಡ ಪಾಕಿಸ್ತಾನದ ಓರ್ವ ಲೆಫ್ಟಿನೆಂಟ್ ಕರ್ನಲ್ ಸೇರಿದಂತೆ 2 ಸೈನಿಕರು ಸಾವನ್ನಪ್ಪಿದ್ದರು. ಇನ್ನು ಇಸ್ಲಾಮಾಬಾದ್ನ ಶಿಯಾ ಮಸೀದಿಯಲ್ಲಿ ನಡೆದ ಆತ್ಮಾಹುತಿ ದಾಳಿಯಲ್ಲೂ ಕೂಡ 31 ಮಂದಿ ಸಾವನ್ನಪ್ಪಿದ್ರು. ಹೀಗೆ ಇತ್ತೀಚಿನ ದಿನಗಳಲ್ಲಿ ಟಿಟಿಪಿ ಸಂಘಟನೆ ಪಾಕಿಸ್ತಾನದ ಹಲವು ಕಡೆ ದಾಳಿಗಳನ್ನು ಮಾಡ್ತಾನೇ ಇದೆ. ಹೀಗಾಗಿ ಟಿಟಿಪಿ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ತೇವೆ ಅಂತ ಪಾಕಿಸ್ತಾನ ಘೋಷಣೆ ಮಾಡಿತ್ತು. ಈಗ ಅಫ್ಘಾನಿಸ್ತಾನದಲ್ಲಿರುವ ಟಿಟಿಪಿ ನೆಲೆಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದೆ. ಈ ದಾಳಿಯಲ್ಲಿ 28ಕ್ಕೂ ಹೆಚ್ಚು ಟಿಟಿಪಿ ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಇದೆ. F-16 ಹಾಗೂ JF-17 ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಈ ದಾಳಿ ಮಾಡಲಾಗಿದೆ ಅನ್ನುವ ಮಾಹಿತಿ ಇದೆ. ಈಗ ಪಾಕಿಸ್ತಾನವೇ ದಾಳಿ ಮಾಡಿರೋದ್ರಿಂದ ಇದನ್ನು ನೋಡಿಕೊಂಡು ತಾಲಿಬಾನಿಗಳು ಸುಮ್ಮನೆ ಕೂರುವವರೇ ಅಲ್ಲ, ಪ್ರತೀಕಾರದ ದಾಳಿಯನ್ನ ಮಾಡಿಯೇ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಟಿಟಿಪಿ ಕೂಡ ಮತ್ತಷ್ಟು ಅಗ್ರೆಸಿವ್ ಆಗಿ ಪಾಕಿಸ್ತಾನದಲ್ಲಿ ದಾಳಿಗಳನ್ನು ಮುಂದುವರಿಸುವ ಸಾಧ್ಯತೆಗಳಿದೆ. ಹೀಗೆ ತನ್ನ ನೆಲದಲ್ಲಿ ಆಗ್ತಾ ಇರುವ ದಾಳಿಗಳ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ತಾ ಇರುವ ಪಾಕಿಸ್ತಾನ ಭಾರತದಲ್ಲಿ ಅದೇ ಹಲ್ಕಟ್ ಕೆಲಸವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು ಅನ್ನುವ ವಿಚಾರ ಈಗ ಬಹಿರಂಗವಾಗಿದೆ. ಎಂತಹ ಮನಸ್ಥಿತಿ ನೋಡಿ. ಟಿಟಿಪಿ ತನ್ನ ದೇಶದಲ್ಲಿ ದಾಳಿ ಮಾಡಿದ್ರೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಆಗೋದಿಲ್ವಂತೆ. ಆದರೆ ಅದೇ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ತನ್ನ ನೆಲದಲ್ಲೇ ಪ್ಲಾನ್ ಮಾಡಿತ್ತು. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯ ಮೇಲೆ ದಾಳಿ ಮಾಡೋದಕ್ಕೆ ಉಗ್ರರು ಸಂಚು ರೂಪಿಸಿದ್ದರು. ಈ ದಾಳಿಗೆ ಸರ್ವ ತಯಾರಿ ಕೂಡ ಆಗಿತ್ತು. ಆದರೆ ನಮ್ಮ ಗುಪ್ತಚರ ಇಲಾಖೆ ಪಾಕಿಸ್ತಾನದ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಬಿಡ್ಲೇ ಇಲ್ಲ. ಮೊದಲೇ ಎಚ್ಚೆತ್ತುಕೊಂಡ ಗುಪ್ತಚರ ಇಲಾಖೆ ಸೇನೆಗೆ ಈ ಬಗ್ಗೆ ಮಾಹಿತಿ ನೀಡಿತ್ತು. ಮಾಹಿತಿ ಬಂದ ಕೂಡಲೇ ನಮ್ಮ ಸೇನೆ ಫೀಲ್ಡ್ಗಿಳಿದಿದೆ. ಆಪರೇಷನ್ ಟ್ರಾಶಿ ಐ ಅನ್ನುವ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನೇ ನಡೆಸಿದೆ. ಕಿಸ್ತವಾರ್ನಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಭಾರತಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರರು ಬಲಿಯಾಗಿದ್ದಾರೆ. ಅದರಲ್ಲೂ ಉಗ್ರ ಸೈಫುಲ್ಲಾ ಬಲೂಚ್ ಭಾರತೀಯ ಸೇನೆಯ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ. ಈತ ಭಾರತದಲ್ಲಿ ನಡೆದ ಹಲವು ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದ. ಹಲವು ಪ್ರಕರಣಗಳಲ್ಲಿ ಈ ಪಾಪಿ ಭಾರತಕ್ಕೆ ಬೇಕಾಗಿದ್ದ. ಅದರಲ್ಲೂ 2024 ಜುಲೈ ತಿಂಗಳಲ್ಲಿ 4 ಸೈನಿಕರ ಹತ್ಯೆ ಪ್ರಕರಣದಲ್ಲಿ ಈತನೇ ಪ್ರಮುಖ ಆರೋಪಿ. ಈತನಿಗಾಗಿ ಕಳೆದ 20 ವರ್ಷಗಳಿಂದ ಶೋಧ ಕಾರ್ಯ ನಡೀತಾನೆ ಇತ್ತು. ಆದರೆ ಎಲ್ಲಿಯೂ ಕೂಡ ಈತ ಸಿಕ್ಕಿ ಬಿದ್ದಿರಲಿಲ್ಲ. ಅದರಲ್ಲೂ ಹಲವು ಬಾರಿ ಎನ್ಕೌಂಟರ್ನಲ್ಲಿ ತಪ್ಪಿಸಿಕೊಂಡಿದ್ದ. ಆದರೆ ಈ ಬಾರಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ನಮ್ಮ ಸೇನೆ ಅದಕ್ಕೆ ಅವಕಾಶ ಮಾಡಿಕೊಡಲೇ ಇಲ್ಲ. ಈತನ ಅಡಗುದಾಣವನ್ನು ಗುರುತಿಸಿದ್ದ ಸೇನೆ ನೇರವಾಗಿ ದಾಳಿ ಮಾಡಿ ಪರಮ ಪಾಪಿಯನ್ನ ಹೆಡೆಮುರಿ ಕಟ್ಟಿದೆ. ಅಂದಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು ಹಾಗೂ ಭದ್ರತಾ ಪಡೆ ಸಿಬ್ಬಂದಿ ನಡೆಸಿದ ಜಂಟಿ ಕಾರ್ಯಾಚರಣೆ ಇದು. ಅಂದಹಾಗೆ ಇಲ್ಲಿ ಉಗ್ರರು ಮಣ್ಣಿನ ಮನೆಯಲ್ಲಿ ಅಡಗಿಕೊಳ್ಳುತ್ತಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಸೇನೆಗೆ ಬರುತ್ತೆ. ಮೊದಲು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಇರುವ ಜಾಗಗಳನ್ನು ಬಂದ್ ಮಾಡಿದ್ದ ಸೈನಿಕರು ನಂತರ ಮನೆಯ ಹತ್ತಿರದಲ್ಲೇ ಬಂದು ದಾಳಿ ಮಾಡಿದ್ದಾರೆ. ಸೈನಿಕರು ಮಾಡಿದ ದಾಳಿಗೆ ಮನೆಗಳು ಹೊತ್ತಿ ಉರಿದಿವೆ. ಹೀಗಾಗಿ ಉಗ್ರ ದೇಹಗಳು ಸುಟ್ಟು ಕರಕಲಾಗಿವೆ. ಕೊನೆಗೆ ಅಲ್ಲಿದ್ದ 2 AK-47 ರೈಫಲ್ಸ್ ಹಾಗೂ ಇತರೆ ಸ್ಫೋಟಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅಂದಹಾಗೆ ಪಾಕಿಸ್ತಾನದಲ್ಲಿ ಆಗ್ತಾ ಇರುವ ದಾಳಿಗಳನ್ನು ಹಾಗೂ ಸದ್ಯ ಪಾಕಿಸ್ತಾನದಲ್ಲಿರುವ ಅಸ್ಥಿರತೆಯನ್ನ ಮರೆಮಾಚಲು ಪಾಕಿಸ್ತಾನ ಭಾರತದಲ್ಲಿ ದಾಳಿ ಮಾಡಿಸಲು ಪ್ಲಾನ್ ಮಾಡಿತ್ತು. ಅದರಲ್ಲೂ ಟಿಟಿಪಿ ಸಂಘಟನೆ ಪಾಕಿಸ್ತಾನದಲ್ಲಿ ಪದೇ ಪದೇ ದಾಳಿ ಮಾಡ್ತಾ ಇದೆ. ಹೀಗೆ ನಮಗೆ ತೊಂದರೆ ಆಗ್ತಾ ಇದೆ, ಭಾರತಕ್ಕೂ ತೊಂದರೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಪಾಕಿಸ್ತಾನ ಭಾರತದಲ್ಲಿ ಉಗ್ರ ದಾಳಿ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಆದರೆ ನಮ್ಮ ಸೇನೆ ಅದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಭಾರತದಲ್ಲಿ ದಾಳಿ ಮಾಡೋದಕ್ಕೆ ಬಂದವರು ಈಗ ಪರಲೋಕ ಸೇರಿದ್ದಾರೆ. ಈ ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.